ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಾಲೆಡ್ಜ್ ಈಸ್ ಪವರ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಮ್ಮ ನೆಚ್ಚಿನ ಕನ್ನಡ ನಟರ ಪಾತ್ರ ಅಪಾರವಾಗಿದೆ. ಅವರು ಕನ್ನಡ ಚಿತ್ರರಂಗಕ್ಕೆ ನೀಡಿರುವ ಕೊಡುಗೆ ಅಪಾರ. ಈ ಕನ್ನಡ ನಟರ ಅದ್ಭುತ ನಟನೆ ಇಲ್ಲದೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇಷ್ಟು ಮಟ್ಟಕ್ಕೆ ಖ್ಯಾತಿ ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಹೌದು, ಅವರ ಅದ್ಭುತ ನಟನೆಯಿಂದ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಹಾಗೂ ಸ್ಫೂರ್ತಿದಾಯಕರೂ ಆಗಿದ್ದಾರೆ. ಹಾಗಾಗಿ ಇಂದು ನನ್ನ ಚಾನೆಲ್ನಲ್ಲಿ ಅವರಿಗಾಗಿ ಈ ಪುಟ್ಟ ಕೊಡುಗೆ. ಈ ವಿಡಿಯೋ ನೋಡುತ್ತಿರುವವರು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ ಎಂಜಾಯ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಮೇರು ನಟ ಹಾಗೂ ನಟ ಸಾರ್ವಭೌಮ. ಇವರ ಜನನ 24 ಏಪ್ರಿಲ್ 1929 ಹಾಗೂ ಮರಣ 12 ಏಪ್ರಿಲ್ 2006. ಇವರು ಈಡಿಗ ಸಮುದಾಯದವರು ಹಾಗೂ ಹುಟ್ಟಿದ್ದು ತಮಿಳುನಾಡಿನಲ್ಲಿ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್. ಇವರ ಜನನ 18 ಸೆಪ್ಟೆಂಬರ್ 1950 ಹಾಗೂ ಮರಣ 30 ಡಿಸೆಂಬರ್ 2009. ಇವರು ಬ್ರಾಹ್ಮಣ ಸಮುದಾಯದವರು ಹಾಗೂ ಇವರು ಹುಟ್ಟಿದ್ದು ಮೈಸೂರಿನಲ್ಲಿ. ರೆಬೆಲ್ ಸ್ಟಾರ್ ಎಂದೇ ಖ್ಯಾತರಾದ ಡಾಕ್ಟರ್ ಅಂಬರೀಷ್. ಇವರು ಹುಟ್ಟಿದ್ದು 29 ಮೇ 1952 ಹಾಗೂ ಮರಣ 24 ನವೆಂಬರ್ 2018. ಇವರು ಒಕ್ಕಲಿಗ ಸಮುದಾಯದವರು. ಇವರು ಹುಟ್ಟಿದ್ದು ಮಂಡ್ಯ ಜಿಲ್ಲೆಯಲ್ಲಿ. ಕನ್ನಡ ಚಿತ್ರರಂಗದ ಹಿರಿಯ ನಟರಾದ ದೊಡ್ಡಣ್ಣ. ಇವರ ಜನನ 11 ನವೆಂಬರ್ 1949. ಇವರು ಲಿಂಗಾಯತ ಸಮುದಾಯದವರು. ಇವರು ಹುಟ್ಟಿದ್ದು ಹಾಸನ ಜಿಲ್ಲೆಯಲ್ಲಿ. ಕನ್ನಡ ಚಿತ್ರರಂಗದ ಅತ್ಯುತ್ತಮ ಡೈರೆಕ್ಟರ್ ಹಾಗೂ ಉತ್ತಮ ನಟ ಕರಾಟೆ ಕಿಂಗ್ ಶಂಕರ್ ನಾಗ್. ಇವರ ಜನನ 9 ನವೆಂಬರ್ 1954 ಹಾಗೂ ಮರಣ 30 ಸೆಪ್ಟೆಂಬರ್ 1990. ಇವರು ಬ್ರಾಹ್ಮಣ ಸಮುದಾಯದವರು. ಇವರು ಹುಟ್ಟಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಕನ್ನಡ ಚಿತ್ರರಂಗದ ಅತ್ಯುತ್ತಮ ನಟ ಅನಂತ್ ನಾಗ್. ಇವರ ಜನನ 4 ಸೆಪ್ಟೆಂಬರ್ 1948. ಇವರು ಬ್ರಾಹ್ಮಣ ಸಮುದಾಯದವರು. ಇವರು ಹುಟ್ಟಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಬಿಗ್ ಕಮಿಡಿಯನ್ ಎಂದೇ ಹೆಸರಾದ ನಟ ಜಗ್ಗೇಶ್. ಇವರ ಜನನ 17 ಮಾರ್ಚ್ 1963. ಇವರು ಒಕ್ಕಲಿಗ ಸಮುದಾಯದವರು. ಇವರು ಹುಟ್ಟಿದ್ದು ತುಮಕೂರು ಜಿಲ್ಲೆಯಲ್ಲಿ. ಕ್ರೇಜಿ ಸ್ಟಾರ್ ಎಂದೇ ಪ್ರಖ್ಯಾತರಾದ ಡೈರೆಕ್ಟರ್ ಹಾಗೂ ಮ್ಯೂಸಿಕ್ ಡೈರೆಕ್ಟರ್ ಡಾಕ್ಟರ್ ರವಿಚಂದ್ರನ್. ಇವರ ಜನನ 30 ಮೇ 1961. ಇವರು ಮುದಲಿಯಾರ್ ಸಮುದಾಯದವರು. ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ. ಕನ್ನಡ ಚಲನಚಿತ್ರದ ಪ್ರಖ್ಯಾತ ಡೈರೆಕ್ಟರ್ ಹಾಗೂ ನಟರಾದ ಕಾಶಿನಾಥ್. ಇವರ ಜನನ 8 ಮೇ 1951. ಮರಣ 18 ಜನವರಿ 2018. ಇವರು ಬ್ರಾಹ್ಮಣ ಸಮುದಾಯದವರು. ಇವರು ಹುಟ್ಟಿದ್ದು ಉಡುಪಿಯಲ್ಲಿ. ಕನ್ನಡ ಚಲನಚಿತ್ರದ ಪ್ರಖ್ಯಾತ ಖಳನಟರಾದ ಹಾಗೂ ಪೋಷಕ ನಟರಾದ ತೂಗುದೀಪ ಶ್ರೀನಿವಾಸ್. ಇವರ ಜನನ 17 ಏಪ್ರಿಲ್ 1943. ಮರಣ 16 ಅಕ್ಟೋಬರ್ 1995. ಇವರು ಬಲಿಜ ನಾಯ್ಡು ಸಮುದಾಯದವರು. ಇವರು ಹುಟ್ಟಿದ್ದು ಮೈಸೂರಿನಲ್ಲಿ. ಪ್ರಖ್ಯಾತ ಖಳನಟರಾದ ವಜ್ರಮುನಿ. ಇವರ ಜನನ 10 ಮೇ 1944. ಮರಣ 5 ಜನವರಿ 2006. ಇವರು ಒಕ್ಕಲಿಗ ಸಮುದಾಯದವರು. ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ. ಎಲ್ಲ ನಟನೆಗಳಿಗೂ ಸೈ ಎನ್ನುತ್ತಿದ್ದ ಟೈಗರ್ ಪ್ರಭಾಕರ್. ಇವರ ಜನನ 30 ಮಾರ್ಚ್ 1948. ಮರಣ 25 ಮಾರ್ಚ್ 2001. ಇವರು ಕ್ರಿಶ್ಚಿಯನ್ ಸಮುದಾಯದವರು. ಇವರ ಜನನ ಬೆಂಗಳೂರಿನಲ್ಲಿ. ಕನ್ನಡ ಚಲನಚಿತ್ರದ ಪೋಷಕ ನಟರು ಹಾಗೂ ಖಳನಟರಾದ ಸತ್ಯಜಿತ್.
ಇವರ ಜನನ 2 ಜೂನ್ 1949 ಹಾಗೂ ಮರಣ 10 ಅಕ್ಟೋಬರ್ 2021. ಇವರು ಮುಸ್ಲಿಂ ಸಮುದಾಯದವರು. ಇವರು ಹುಟ್ಟಿದ್ದು ಧಾರವಾಡ ಜಿಲ್ಲೆಯಲ್ಲಿ. ನಮ್ಮೆಲ್ಲರ ಪ್ರೀತಿಯ ಅಪ್ಪು, ಕನ್ನಡ ಚಲನಚಿತ್ರದ ಪರಮಾತ್ಮ, ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಇವರ ಜನನ 17 ಮಾರ್ಚ್ 1975 ಹಾಗೂ ಮರಣ 29 ಅಕ್ಟೋಬರ್ 2021. ಇವರು ಈಡಿಗ ಸಮುದಾಯದವರು. ಇವರ ಜನನ ತಮಿಳುನಾಡಿನಲ್ಲಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಅಭಿನಯ ಚಕ್ರವರ್ತಿ ಎಂದೇ ಪ್ರಖ್ಯಾತರಾದ ಕಿಚ್ಚ ಸುದೀಪ್. ಇವರ ಜನನ 2 ಸೆಪ್ಟೆಂಬರ್ 1973. ಇವರು ವಾಲ್ಮೀಕಿ ನಾಯಕ ಸಮುದಾಯದವರು. ಇವರು ಹುಟ್ಟಿದ್ದು ಶಿವಮೊಗ್ಗದಲ್ಲಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಇವರ ಜನನ 16 ಫೆಬ್ರವರಿ 1977. ಇವರು ಬಲಿಜ ನಾಯ್ಡು ಸಮುದಾಯದವರು ಹಾಗೂ ಹುಟ್ಟಿದ್ದು ಕೊಡಗು ಜಿಲ್ಲೆಯಲ್ಲಿ. KGF ಖ್ಯಾತಿಯ ಯಶ್. ಇವರ ಜನನ 8 ಜನವರಿ 1986. ಇವರು ಒಕ್ಕಲಿಗ ಸಮುದಾಯದವರು. ಇವರು ಹುಟ್ಟಿದ್ದು ಹಾಸನ ಜಿಲ್ಲೆಯಲ್ಲಿ. ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ. ಇವರ ಜನನ 7 ಜುಲೈ 1983. ಇವರು ಬಂಟ್ ಸಮುದಾಯಕ್ಕೆ ಸೇರುತ್ತಾರೆ. ಇವರು ಹುಟ್ಟಿದ್ದು ಉಡುಪಿಯಲ್ಲಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಫೇಮಸ್ ಡೈರೆಕ್ಟರ್ ಹಾಗೂ ರಿಯಲಿಸ್ಟಿಕ್ ಆ್ಯಕ್ಟರ್ ಎಂದೇ ಪ್ರಖ್ಯಾತರಾದ ರಿಯಲ್ ಸ್ಟಾರ್ ಉಪೇಂದ್ರ. ಇವರ ಜನನ 18 ಸೆಪ್ಟೆಂಬರ್ 1968. ಇವರು ಬ್ರಾಹ್ಮಣ ಸಮುದಾಯದವರು. ಇವರು ಹುಟ್ಟಿದ್ದು ಉಡುಪಿಯಲ್ಲಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಡೈರೆಕ್ಟರ್, ಸ್ಕ್ರೀನ್ ರೈಟರ್ ಹಾಗೂ ಹ್ಯಾಂಕರ್ ಮತ್ತು ದ ಫೇಮಸ್ ಆ್ಯಕ್ಟರ್ ಆದ ರಮೇಶ್ ಅರವಿಂದ್. ಇವರ ಜನನ 10 ಸೆಪ್ಟೆಂಬರ್ 1964. ಇವರು ಬ್ರಾಹ್ಮಣ ಸಮುದಾಯದವರು. ಇವರು ಹುಟ್ಟಿದ್ದು ತಮಿಳುನಾಡಿನಲ್ಲಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಪ್ರಖ್ಯಾತ ನಟರಾದ ಶಶಿಕುಮಾರ್. ಇವರ ಜನನ 2 ಡಿಸೆಂಬರ್ 1965. ಇವರು ವಾಲ್ಮೀಕಿ ನಾಯಕ ಸಮುದಾಯದವರು. ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಫೇಮಸ್ ಕಮಿಡಿಯನ್ ಹಾಗೂ ಮ್ಯೂಸಿಷಿಯನ್, ಆ್ಯಕ್ಟರ್, ಫಿಲ್ಮ್ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಆದ ಸಾಧು ಕೋಕಿಲ. ಇವರ ಜನನ 24 ಮಾರ್ಚ್ 1966. ಇವರು ಕ್ರಿಶ್ಚಿಯನ್ ಸಮುದಾಯದವರು. ಇವರ ಹುಟ್ಟಿದ್ದು ಬೆಂಗಳೂರಿನಲ್ಲಿ. ಕನ್ನಡ ಚಿತ್ರರಂಗದ ದ ಫೇಮಸ್ ಡೈರೆಕ್ಟರ್, ಆ್ಯಕ್ಟರ್, ಕಮಿಡಿಯನ್ ಆದ ದ್ವಾರಕೀಶ್. ಇವರು ಹುಟ್ಟಿದ್ದು 19 ಆಗಸ್ಟ್ 1942. ಇವರ ಮರಣ 16 ಏಪ್ರಿಲ್ 2024. ಇವರು ಬ್ರಾಹ್ಮಣ ಸಮುದಾಯದವರು. ಇವರು ಹುಟ್ಟಿದ್ದು ಮೈಸೂರಿನಲ್ಲಿ. ಡಾಕ್ಟರ್ ಶಿವರಾಜ್ ಕುಮಾರ್. ಇವರ ಜನನ 12 ಜುಲೈ 1962. ಇವರು ಈಡಿಗ ಸಮುದಾಯದವರು. ಇವರು ಹುಟ್ಟಿದ್ದು ತಮಿಳುನಾಡಿನಲ್ಲಿ. ರಾಘವೇಂದ್ರ ರಾಜ್ಕುಮಾರ್. ಇವರ ಜನನ 15 ಆಗಸ್ಟ್ 1965. ಇವರು ಈಡಿಗ ಸಮುದಾಯದವರು. ಇವರು ಹುಟ್ಟಿದ್ದು ತಮಿಳುನಾಡಿನಲ್ಲಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಡೈನಮಿಕ್ ಸ್ಟಾರ್ ಎಂದೇ ಪ್ರಖ್ಯಾತರಾದ ದೇವರಾಜ್. ಇವರ ಜನನ 20 ಸೆಪ್ಟೆಂಬರ್ 1953. ಇವರು ಒಕ್ಕಲಿಗ ಸಮುದಾಯದವರು. ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ. ಕನ್ನಡದ ಹೆಸರಾಂತ ನಟ ಲೋಕೇಶ್. ಇವರ ಜನನ 19 ಮೇ 1947 ಹಾಗೂ ಮರಣ 14 ಅಕ್ಟೋಬರ್ 2004. ಇವರು ನಾಯ್ಡು ಸಮುದಾಯದವರು. ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ. ಕನ್ನಡದ ಹೆಸರಾಂತ ನಟ ಶ್ರೀನಾಥ್. ಇವರ ಜನನ 28 ಡಿಸೆಂಬರ್ 1944. ಇವರು ಬ್ರಾಹ್ಮಣ ಸಮುದಾಯದವರು. ಇವರು ಹುಟ್ಟಿದ್ದು ಮೈಸೂರಿನಲ್ಲಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಹೆಸರಾಂತ ಖಳನಾಯಕರಾದ ಹಾಗೂ ಪೋಷಕ ನಟರಾದ ಅವಿನಾಶ್. ಇವರ ಜನನ 22 ಡಿಸೆಂಬರ್ 1959. ಇವರು ಬ್ರಾಹ್ಮಣ ಸಮುದಾಯದವರು. ಇವರು ಹುಟ್ಟಿದ್ದು ಚಾಮರಾಜನಗರದಲ್ಲಿ. ಕನ್ನಡದ ಹಿರಿಯ ನಟರಾದ ಮುಖ್ಯಮಂತ್ರಿ ಚಂದ್ರು. ಇವರ ಜನನ 28 ಆಗಸ್ಟ್ 1953. ಇವರು ಲಿಂಗಾಯತ ಸಮುದಾಯದವರು. ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ. ಜೈ ಜಗದೀಶ್. ಇವರ ಜನನ 29 ಜೂನ್ 1954. ಇವರು ಒಕ್ಕಲಿಗ ಸಮುದಾಯದವರು. ಇವರು ಹುಟ್ಟಿದ್ದು ಹಾಸನದಲ್ಲಿ.
ಕನ್ನಡ ಚಿತ್ರರಂಗದ ಪ್ರಖ್ಯಾತ ನಟರಾದ ಕೆ.ಎಸ್. ಅಶ್ವಥ್. ಇವರ ಜನನ 25 ಮಾರ್ಚ್ 1925 ಹಾಗೂ ಮರಣ 18 ಜನವರಿ 2010. ಇವರು ಬ್ರಾಹ್ಮಣ ಸಮುದಾಯದವರು. ಇವರು ಹುಟ್ಟಿದ್ದು ಹಾಸನದಲ್ಲಿ. ಬಹುಭಾಷಾ ನಟರು ಹಾಗೂ ಪ್ರಖ್ಯಾತ ಗಾಯಕರಾದ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ. ಇವರ ಜನನ 4 ಜೂನ್ 1946 ಹಾಗೂ ಮರಣ 25 ಸೆಪ್ಟೆಂಬರ್ 2020. ಇವರು ಬ್ರಾಹ್ಮಣ ಸಮುದಾಯದವರು. ಇವರು ಹುಟ್ಟಿದ್ದು ಆಂಧ್ರ ಪ್ರದೇಶದಲ್ಲಿ. ಕನ್ನಡ ಚಿತ್ರರಂಗದ ನಿರ್ಮಾಪಕರು ಹಾಗೂ ನಟರಾದ ರಾಕ್ಲೈನ್ ವೆಂಕಟೇಶ್. ಇವರ ಜನನ 24 ಮಾರ್ಚ್ 1963. ಇವರು ನಾಯ್ಡು ಸಮುದಾಯದವರು. ಇವರು ಹುಟ್ಟಿದ್ದು ಮೈಸೂರಿನಲ್ಲಿ. ಕನ್ನಡ ಚಿತ್ರರಂಗದ ಪ್ರಖ್ಯಾತ ಖಳನಟರಾದ ರವಿಶಂಕರ್. ಇವರ ಜನನ 28 ನವೆಂಬರ್ 1966. ಇವರು ಬ್ರಾಹ್ಮಣ ಸಮುದಾಯದವರು. ಇವರು ಹುಟ್ಟಿದ್ದು ತಮಿಳುನಾಡಿನಲ್ಲಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಗೋಲ್ಡನ್ ಸ್ಟಾರ್ ಗಣೇಶ್. ಇವರ ಜನನ 2 ಜುಲೈ 1978. ಇವರು ಗೋರ್ಖಾ ಸಮುದಾಯದವರು. ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ. ದುನಿಯಾ ವಿಜಯ್. ಇವರ ಜನನ 20 ಜನವರಿ 1974. ಇವರು ಕುರುಬ ಸಮುದಾಯದವರು. ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ. ಫೇಮಸ್ ಆಂಕರ್ ಹಾಗೂ ಆಕ್ಟರ್ ಆದ ಸೃಜನ್ ಲೋಕೇಶ್. ಇವರ ಜನನ 28 ಜೂನ್ 1980. ಇವರು ನಾಯ್ಡು ಸಮುದಾಯದವರು. ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ. ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್. ಇವರ ಜನನ 4 ಜುಲೈ 1987. ಇವರು ಒಕ್ಕಲಿಗ ಸಮುದಾಯದವರು. ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಅತ್ಯುತ್ತಮ ನಟ, ಫಿಲ್ಮ್ ಮೇಕರ್ ಹಾಗೂ ನ್ಯಾಷನಲ್ ಅವಾರ್ಡ್ ಪಡೆದಿರುವಂತಹ ರಕ್ಷಿತ್ ಶೆಟ್ಟಿ. ಇವರ ಜನನ 6 ಜೂನ್ 1983. ಇವರು ಬಂಟ್ ಸಮುದಾಯಕ್ಕೆ ಸೇರುತ್ತಾರೆ. ಇವರು ಹುಟ್ಟಿದ್ದು ಉಡುಪಿಯಲ್ಲಿ. ದೂತ್ ಪೇಡ ದಿಗಂತ್. ಇವರ ಜನನ 28 ಡಿಸೆಂಬರ್ 1983. ಇವರು ಬ್ರಾಹ್ಮಣ ಸಮುದಾಯದವರು. ಇವರು ಹುಟ್ಟಿದ್ದು ಶಿವಮೊಗ್ಗದಲ್ಲಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಖ್ಯಾತ ಕಮಿಡಿಯನ್ ಆದ ಚಿಕ್ಕಣ್ಣ. ಇವರ ಜನನ 8 ಅಕ್ಟೋಬರ್ 1986. ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರುತ್ತಾರೆ. ಇವರ ಜನನ ಮೈಸೂರಿನಲ್ಲಿ. ಡಾಲಿ ಧನಂಜಯ್. ಇವರ ಜನನ 23 ಆಗಸ್ಟ್ 1986. ಇವರು ಲಿಂಗಾಯತ ಸಮುದಾಯಕ್ಕೆ ಸೇರುತ್ತಾರೆ. ಇವರು ಹುಟ್ಟಿದ್ದು ಹಾಸನದಲ್ಲಿ. ಚಿನ್ನಾರಿ ಮುತ್ತ ಖ್ಯಾತಿಯ ವಿಜಯ ರಾಘವೇಂದ್ರ. ಇವರ ಜನನ 26 ಮೇ 1979. ಇವರು ಈಡಿಗ ಸಮುದಾಯದವರು. ಇವರು ಹುಟ್ಟಿದ್ದು ಮೈಸೂರಿನಲ್ಲಿ. ಆ್ಯಕ್ಟರ್, ಡೈರೆಕ್ಟರ್ ಹಾಗೂ ಸ್ಕ್ರೀನ್ ರೈಟರ್ ಆದ ರಾಜ್ ಬಿ ಶೆಟ್ಟಿ. ಇವರ ಜನನ 5 ಜುಲೈ 1987. ಇವರು ಬಂಟ್ ಸಮುದಾಯದವರು. ಇವರು ಹುಟ್ಟಿದ್ದು ಶಿವಮೊಗ್ಗದಲ್ಲಿ. ನಿಖಿಲ್ ಕುಮಾರಸ್ವಾಮಿ. ಇವರ ಜನನ 22 ಜನವರಿ 1988. ಇವರು ಒಕ್ಕಲಿಗ ಸಮುದಾಯದವರು. ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ. ಚಂದ್ರಚಕೋರಿ ಸಿನಿಮಾ ಖ್ಯಾತಿಯ ಶ್ರೀ ಮುರಳಿ. ಇವರ ಜನನ 17 ಡಿಸೆಂಬರ್ 1981. ಇವರು ಈಡಿಗ ಸಮುದಾಯದವರು. ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ. ಎಕ್ಸ್ಕ್ಯೂಸ್ ಮೀ ಸಿನಿಮಾ ಖ್ಯಾತಿಯ ಅಜಯ್ ರಾವ್. ಇವರ ಜನನ 24 ಜನವರಿ 1980. ಇವರು ಬ್ರಾಹ್ಮಣ ಸಮುದಾಯದವರು. ಇವರು ಹುಟ್ಟಿದ್ದು ವಿಜಯನಗರದಲ್ಲಿ. ರೆಬೆಲ್ ಸ್ಟಾರ್ ಅಂಬರೀಷ್ ಪುತ್ರರಾದ ಅಭಿಷೇಕ್ ಅಂಬರೀಷ್. ಇವರ ಜನನ 3 ಅಕ್ಟೋಬರ್ 1992. ಇವರು ಒಕ್ಕಲಿಗ ಸಮುದಾಯದವರು. ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಬಿಗ್ ಕಮಿಡಿಯನ್ ಆದ ಕೋಮಲ್. ಇವರ ಜನನ 4 ಜುಲೈ 1973. ಇವರು ಒಕ್ಕಲಿಗ ಸಮುದಾಯದವರು. ಇವರು ಹುಟ್ಟಿದ್ದು ತುಮಕೂರಿನಲ್ಲಿ. ಲೂಸ್ ಮಾದ ಯೋಗೇಶ್. ಇವರ ಜನನ 6 ಜುಲೈ 1990. ಇವರು ಕುರುಬ ಸಮುದಾಯದವರು. ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ. ಸತೀಶ್ ನೀನಾಸಂ. ಇವರ ಜನನ 20 ಜೂನ್ 1986. ಇವರು ಒಕ್ಕಲಿಗ ಸಮುದಾಯದವರು. ಇವರು ಹುಟ್ಟಿದ್ದು ಮಂಡ್ಯದಲ್ಲಿ. ಅಶ್ವಮೇಧ ಸಿನಿಮಾ ಖ್ಯಾತಿಯ ಕುಮಾರ್ ಬಂಗಾರಪ್ಪ. ಇವರ ಜನನ 28 ಸೆಪ್ಟೆಂಬರ್ 1963. ಇವರು ಈಡಿಗ ಸಮುದಾಯದವರು. ಇವರು ಹುಟ್ಟಿದ್ದು ಶಿವಮೊಗ್ಗದಲ್ಲಿ.
ಖ್ಯಾತ ನಟರಾದ KS ಅಶ್ವಥ್ ಅವರ ಪುತ್ರ ಶಂಕರ್ ಅಶ್ವಥ್. ಇವರ ಜನನ 1958. ಇವರು ಬ್ರಾಹ್ಮಣ ಸಮುದಾಯದವರು. ಇವರು ಹುಟ್ಟಿದ್ದು ಹಾಸನದಲ್ಲಿ. ಸಂಜು ವೆಡ್ಸ್ ಗೀತಾ ಖ್ಯಾತಿಯ ಶ್ರೀನಗರ ಕಿಟ್ಟಿ. ಇವರ ಜನನ 8 ಜುಲೈ 1977. ಇವರು ಒಕ್ಕಲಿಗ ಸಮುದಾಯದವರು. ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ. ಖ್ಯಾತ ನಟಿ ಲೀಲಾವತಿ ಪುತ್ರರಾದ ವಿನೋದ್ ರಾಜ್. ಇವರ ಜನನ 5 ಜುಲೈ 1967. ಇವರು ಹುಟ್ಟಿದ್ದು ಚೆನ್ನೈನಲ್ಲಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಮುಖ್ಯ ನಟರು, ಖಳನಟರು ಹಾಗೂ ಬೆಸ್ಟ್ ಕಮಿಡಿಯನ್ಸ್ ಬಗ್ಗೆ ನನಗೆ ತಿಳಿದ ಅಲ್ಪ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ಚಾನಲನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.